ಇವಾಗ ನಾನು ಯೂಸ್ ಮಾಡ್ತಿರೋ ಮೈಕ್ ಬಂದ್ಬಿಟ್ಟು ಗ್ರೆನಾರೋ J13 ಅವರು ನನ್ನ ಬರ್ಡೇ ಗಿಫ್ಟ್ ಅಂತ ಫಾರ್ ದ ಫಸ್ಟ್ ಟೈಮ್ ನನಗೆ ಗ್ರೆನಾರೋ ಇದನ್ನ ಗಿಫ್ಟ್ ಮಾಡಿದ್ರು. ದಿಸ್ ಇಸ್ ಅವ್ರು ನನ್ಗೆ ಏನಾದ್ರು ಇದು ಗಿಫ್ಟ್ ಮಾಡಿರ್ಲಿಲ್ಲ ಅಂತಿದ್ರೆ ನನಗೆ ಮೋಟಿವೇಶನ್ ಬರ್ತಾ ಇರ್ಲಿಲ್ಲ ಮೈಕ್ ಕೂಡ ಯೂಸ್ ಮಾಡಬೇಕು ಅಂತ. ಅವಾಗ ಏನಾದ್ರು ನನ್ನ ಟೀಮ್ ಅವ್ರು ನೋಡ್ತಿದ್ರೆ ಸೊ ಐ ಆಮ್ ರಿಯಲಿ ವೆರಿ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾರ್ ಮೋಟಿವೇಶನ್ ಫಾರ್ ಗಿಫ್ಟಿಂಗ್ ಮೀ ದಿಸ್ ಮೈಕ್ ಬಿಕಾಸ್ ನಾನು ಇದನ್ನ ಲೈಫ್ ಲಾಂಗ್ ಹಾಗೆ ಇಟ್ಕೊಂಡಿರ್ತೀನಿ. Hello everyone, welcome back to my YouTube channel Wholesome Wonders. ಸೊ ನೀವು ನನ್ನ ಚಾನಲ್ಗೆ ಏನಾದರೂ ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇದ್ರೆ ನನ್ನ ಹೆಸರು ಮಮತಾ. ನನ್ನ ಬ್ಲಾಗ್ಸಲ್ಲಿ ನೀವು ಫುಡ್, ಲೈಫ್ ಸ್ಟೈಲ್, ಟ್ರಾವೆಲ್, ಫಿಟ್ನೆಸ್, ಪಾಸಿಟಿವಿಟಿ, ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ನೋಡ್ಬೋದು. ಇದರಲ್ಲೆಲ್ಲ ನಿಮಗೆ ಇಂಟ್ರೆಸ್ಟ್ ಇದೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವ ನೋಟಿಫಿಕೇಶನ್ಸು ನೀವು ಮಿಸ್ ಮಾಡ್ಕೊಳೋದಿಲ್ಲ. ಇದನ್ನ ಇಂಟ್ರೆಸ್ಟಿಂಗ್ ಟಾಪಿಕ್ ಏನಪ್ಪ ಅಂದರೆ ಮೈಕ್. ಸೊ ಯಾರಿಗೆ ಯೂಸ್ಫುಲ್ ಇಲ್ಲ ಹೇಳಿ, ಎಲ್ರಿಗೂ ಯೂಸ್ಫುಲ್. ಸೊ ನನ್ನಂಥ ಚಿಕ್ಕ ಪುಟ್ಟ ಯೂಟ್ಯೂಬ್ ಬ್ಲಾಗರ್ಸ್ ಯಾರ್ಯಾರು ಇದ್ದಾರೋ ಅವ್ರು ಏನಾದ್ರು ಜಸ್ಟ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ರೆ ಅಥವಾ ಒಂದು 4 ಜನಕ್ಕೆ ನನ್ನಿಂದ ಯೂಸ್ಫುಲ್ ಆಗಬಹುದು ಅಂತ ಅನಿಸ್ತು. ಸೊ ಅದಕ್ಕೆ ನಾನು ಮೈಕ್ ಮೇಲೆ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ನಾನು ಯೂಸ್ ಮಾಡ್ತಿರೋ ಮೈಕ್ ಬಂದ್ಬಿಟ್ಟು ಗ್ರೆನಾರೋ J13. ಸೊ ಈ ಮೈಕ್ ನನಗೆ ಏನಕ್ಕೆ ರಿವ್ಯೂ ಮಾಡಬೇಕು ಅನಿಸ್ತು ಅಂದರೆ, ನಾನು ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗ ನಾನು ಮೈಕ್ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಹಾಗೆ ಮೊಬೈಲ್ ವಿಡಿಯೋಸ್ನೆಲ್ಲ ಶೂಟ್ ಮಾಡ್ತಾ ಇದ್ದೆ. ಬಟ್ ನನಗೇನು ಅನಿಸ್ತು ಅಂದರೆ ಆಡಿಯನ್ಸ್ಗೆಲ್ಲ ರೀಚ್ ಆಗಬೇಕಂದ್ರೆ ವಾಯ್ಸ್ ಕ್ಲಾರಿಟಿ ಇಸ್ ರಿಯಲಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವಾಗಲೂ ನೀವು ನನ್ನ ವಾಯ್ಸ್ ಕೇಳ್ತಾ ಇದ್ದೀರಾ, ಆ ಕ್ಲಾರಿಟಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ವಾಯ್ಸ್ ಕ್ಲಾರಿಟಿ ಕೇಳಿಸ್ತಾ ಇದೆ ಅಂತ. ಸೊ ನಾನು ಫಾರ್ ದ ಫಸ್ಟ್ ಟೈಮ್ ನನಗೆ ಮೈಕ್ ಪರ್ಚೇಸ್ ಮಾಡೋ ಐಡಿಯಾನೇ ಇರಲಿಲ್ಲ. ಬಟ್ ನನ್ನ ಆಫೀಸ್ ಟೀಮ್ ಅವರು ನನ್ನ ಬರ್ಡೇ ಗಿಫ್ಟ್ ಅಂತ ಫಾರ್ ದ ಫಸ್ಟ್ ಟೈಮ್ ನನಗೆ ಗ್ರೆನಾರೋ ಇದನ್ನ ಗಿಫ್ಟ್ ಮಾಡಿದ್ರು. ದಿಸ್ ಇಸ್ ಗ್ರೆನಾರೋ J11. ಸೊ ಬಟ್ ದಿಸ್ ಇಸ್ ಅ ಸಿಂಗಲ್ ಚಾನಲ್ ಇರೋ ಮೈಕ್ ಇದು. ಸೊ ಯು ಕ್ಯಾನ್ ಸಿ ಇಟ್, ದಿಸ್ ಇಸ್ ಅ ಸಿಂಗಲ್ ಚಾನಲ್ ಮೈಕ್. ಬಟ್ ವಿಡಿಯೋಸ್ ಎಲ್ಲ ಮಾಡ್ತಾ ನನ್ಗೆ ಅನಿಸ್ತು ಸಿಂಗಲ್ ಚಾನಲ್ ಈಸ್ ನಾಟ್ ಎನಫ್. ಸೊ ನಾನು ಏನು ಯೋಚನೆ ಮಾಡಿದೆ ಅಂದರೆ ಡ್ಯುಯಲ್ ಚಾನಲ್ಗೆ ಹೋಗೋಣ ಅಂತ. ಸೊ ಐ ಆಲ್ಸೋ ಬಾಟ್ ದಿಸ್ ಡ್ಯುಯಲ್ ಚಾನಲ್. ದಿಸ್ ಇಸ್ J13 ಮೈಕ್. ಬಟ್ ಸೊ ನನ್ನ ಫಸ್ಟ್ ಮೋಟಿವೇಶನ್ ಬಂದ್ಬಿಟ್ಟು ಗ್ರೆನಾರೋ J11 ಅಂತನ. ಬಟ್ ಬಿಕಾಸ್ ನನ್ನ ಟೀಮ್ ಅವ್ರು ನನಗೆ ಏನಾದರೂ ಇದು ಗಿಫ್ಟ್ ಮಾಡಿರಲಿಲ್ಲ ಅಂತಿದ್ರೆ ನನಗೆ ಮೋಟಿವೇಶನ್ನೇ ಬರ್ತಾ ಇರಲಿಲ್ಲ ಮೈಕು ಕೂಡ ಯೂಸ್ ಮಾಡಬೇಕು ಅಂತ. ಸೊ ವೆನ್ ಐ ಸ್ಟಾರ್ಟೆಡ್ ಯೂಸಿಂಗ್ ದಿಸ್ ಮೈಕ್ ಐ ಗಾಟ್ ಮೋರ್ ಮೋಟಿವೇಶನ್ ಟು ಡೂ ಮೋರ್ ವಿಡಿಯೋಸ್. ಸೊ ದಿಸ್ ಇಸ್ ಅಬೌಟ್ ಮೈಕ್ ಸ್ಟೋರಿ. ಸೊ ನನ್ನ ಈ ವಿಡಿಯೋ ವ್ಲಾಗ್ ಏನಾದರೂ ನನ್ನ ಟೀಮ್ ಅವ್ರು ನೋಡ್ತಿದ್ರೆ ಸೊ ಐ ಆಮ್ ರಿಯಲಿ ವೆರಿ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾರ್ ಮೋಟಿವೇಶನ್ ಫಾರ್ ಗಿಫ್ಟಿಂಗ್ ಮೀ ದಿಸ್ ಮೈಕ್ ಬಿಕಾಸ್ ನಾನು ಇದನ್ನ ಲೈಫ್ ಲಾಂಗ್ ಹಾಗೆ ಇಟ್ಕೊಂಡಿರ್ತೀನಿ ನನ್ನ ಫಸ್ಟ್ ಮೈಕ್ ಅಂತ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದ್ಯಾಮ್. ಸೊ ಇವಾಗ ಈ ಟಾಪಿಕಿಗೆ ಬರೋಣ. ಸೊ ಈ ಗ್ರೆನಾರೋ J13 ಮೈಕು, ಸೊ ಇದ್ರ ಬಗ್ಗೆ ನಾನು ಏನಕ್ಕೆ ರಿವ್ಯೂ ಮಾಡಬೇಕು ಅನಿಸ್ತು ಅಂದರೆ, ನಂತರ ಚಿಕ್ಕ ಪುಟ್ಟ ಯೂಟ್ಯೂಬ್ ವ್ಲಾಗರ್ಸ್ ಏನಿರ್ತಾರೋ ಅವರಿಗೆ ಇದು ತುಂಬ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದ್ರ ಫೀಚರ್ಸ್ ನಾನು ಹೇಳ್ತೀನಿ. ಇದು ನೀವು ಒಂದ್ಸರಿ ಚಾರ್ಜ್ ಮಾಡ್ರೆ ನೀವು ಕಂಟಿನ್ಯೂಸ್ ವ್ಲಾಗಿಂಗ್ ಮಾಡಿದ್ರು 9 hours ತನಕ ಬರುತ್ತೆ. ಪ್ಲಸ್ ಇದು ಡ್ಯುಯಲ್ ಚಾನಲ್ ಇರೋದು 100 meters ತನಕ ಕವರ್ ಮಾಡುತ್ತೆ. ಇದನ್ನ ಆಂಡ್ರಾಯ್ಡ್ ಫೋನಿಗೆ ಮಾತ್ರ ಪರ್ಚೇಸ್ ಮಾಡಿರೋದು. ಸೊ ಫಾರ್ iOS ಯೂನಿವರ್ಸಲ್ ಡ್ಯುಯಲ್ ಚಾನಲ್ ಬರುತ್ತೆ. ಫಾರ್ ದಟ್ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬರೀ ಆಂಡ್ರಾಯ್ಡಿಗೆ ಮಾತ್ರ ನಾನು ಇದು 1500 ಸಮ್ ಚೇಂಜ್ ಕೊಟ್ಟು ಪರ್ಚೇಸ್ ಮಾಡಿರೋದು. ನಾನು ಅದನ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನಾದರೂ ಅದು ಯೂಸ್ಫುಲ್ ಅನ್ಸಿದ್ರೆ ನೀವು ಕೂಡ ಅದನ್ನ ಪರ್ಚೇಸ್ ಮಾಡ್ಬೋದು. ಯಾರು ಚಿಕ್ಕ ಪುಟ್ಟ ಯೂಟ್ಯೂಬ್ ವ್ಲಾಗರ್ಸ್ ಇರ್ತಾರೋ ಅವರಿಗೆಲ್ಲ ಈ ಡ್ಯುಯಲ್ ಚಾನಲ್ ಮೈಕ್ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ನಾನು ಇದನ್ನ ಯೂಸ್ ಮಾಡಿ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ದಿಸ್ ವಾಸ್ ಅಬೌಟ್ ಗ್ರೆನಾರೋ J13. ಸೊ ನೀವು ಆರಾಮಾಗಿ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇನ್ವೆಸ್ಟ್ ಮಾಡಿ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡ್ಬೋದು. ಸೊ ನನಗೆ ಇದು ಬೆಸ್ಟ್ ಅಂತ ಆಪ್ಷನ್ ಅಂತ ಅನಿಸ್ತು. ಬೇರೆದೆಲ್ಲ ನೋಡಿದೆ ಬಟ್ ಅದು 4K 5K ಇತ್ತು. ಬಟ್ ನಮ್ಮದು ಇನ್ನೂ ಸ್ಮಾಲ್ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಇಟ್ ಈಸ್ ನಾಟ್ ಬೆಸ್ಟ್ ಟು ಇನ್ವೆಸ್ಟ್ ಅಂತ ನನಗೆ ಅನಿಸ್ತು. ಸೊ ನಿಮಗೆ ಬಿಟ್ಟಿದ್ದು ನನ್ನ ರಿವ್ಯೂ. ಗ್ರೆನಾರೋ J13 ವಾಸ್ ದ ಬೆಸ್ಟ್ ಮೈಕ್ ಅಂತ ನನಗೆ ಫೀಲ್ ಆಗಿದ್ದು. ಸೊ ಚಿಕ್ಕ ಪುಟ್ಟ ಯೂಟ್ಯೂಬ್ ಬ್ಲಾಗರ್ಸ್ ಯಾರಿದ್ದಾರೋ ಯು ಕ್ಯಾನ್ ಗೋ ಟು ದಿಸ್ ಮೈಕ್ ಬಿಕಾಸ್ ದಿಸ್ ಮೈಕ್ ಕ್ಲಾರಿಟಿ ಇಸ್ ರಿಯಲಿ ರಿಯಲಿ ವೆರಿ ಗುಡ್ ಅಂತಾನೆ ಹೇಳ್ಬೋದು. ಆಮೇಲೆ ನಾನು ನಿಮಗೆ ಇದ್ರ ವಾಯ್ಸ್ ಕೂಡ ನಾನು ಕ್ಲಾರಿಟಿ ಟೆಸ್ಟ್ ಮಾಡಿ ತೋರಿಸ್ತೀನಿ ವಾಯ್ಸ್ ಹೆಂಗೆ ಕೇಳಿಸುತ್ತೆ ಅಂತ. ಇವಾಗ ನಾವು ಮೈಕ್ ಟೆಸ್ಟ್ ಮಾಡ್ಬೇಕಂತ ನಮ್ಮನೆ ಟೆರೆಸ್ ಮೇಲೆ ಇದೀವಿ. ಇಲ್ಲಿ ತುಂಬಾ ವೆಹಿಕಲ್ಸ್ ಓಡಾಡ್ತಾ
ಆಗ್ತಿದೆ, ನಿಮಗೆ ಕೇಳಿಸ್ತಾ ಇರ್ಬೋದು ತುಂಬ ಸೌಂಡ್ ಹೆಂಗಿದೆ ಅಂತ. ದಿಸ್ ಐ ಆಮ್ ಸ್ಪೀಕಿಂಗ್ ವಿತೌಟ್ ಮೈಕ್ ಇಲ್ದಲ್ಲೇ ಮಾತಾಡ್ತಾ ಇದ್ದೀನಿ. ಸೊ ವಿತ್ ಮೈಕ್ ಹೆಂಗೆ ಕೇಳಿಸುತ್ತೆ ಟೆಸ್ಟ್ ಮಾಡೋಣ ಬನ್ನಿ. ಇವಾಗ ನಾನು ಮೈಕ್ ಆನ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಸೊ ನಾನು ಮೈಕ್ ಆನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಬೇರೆ ಬೇರೆ ಲೆವೆಲ್ಸು ಕೇಳಿಸುತ್ತೆ ವಾಯ್ಸು. ಸೊ ಇವಾಗ ಲೆವೆಲ್ 1ಅಲ್ಲಿದೆ. ಸೊ ನೆಕ್ಸ್ಟು ನಾನು ಲೆವೆಲ್ 2ಗೆ ಸ್ವಿಚ್ ಮಾಡ್ತೀನಿ. ಸೊ ಇವಾಗ ನಿಮಗೆ ವಾಯ್ಸ್ ಮಾಡ್ಯುಲೇಷನ್ ಗೊತ್ತಾಗುತ್ತೆ ಬ್ಯಾಕ್ಗ್ರೌಂಡಲ್ಲಿ ಹೆಂಗೆ ಸೌಂಡ್ ಹೆಂಗೆ ಕೇಳಿಸ್ತಾ ಇದೆ, ಫಿಲ್ಟರ್ ಎಫೆಕ್ಟ್ ಹೆಂಗಿದೆ ಅಂತ. ಸೊ ನೆಕ್ಸ್ಟ್ ಲೆವೆಲ್ 3ಗೆ ಚೇಂಜ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಬ್ಲಿಂಕ್ ಆಯಿತು. ಸೊ ಇವಾಗ ಇದು ಲೆವೆಲ್ 3ಗೆ ಹೋಯ್ತು. ಸೊ ಇವಾಗ ಇದು ಬ್ಯಾಕ್ಗ್ರೌಂಡ್ ನಾಯ್ಸ್ ಇನ್ನೂ ಜಾಸ್ತಿನೇ ಫಿಲ್ಟರ್ ಮಾಡುತ್ತೆ ಇವಾಗ. ಸೊ ಇದರಿಂದ ನಿಮಗೆ ವಾಯ್ಸ್ ಮಾಡ್ಯುಲೇಷನ್ ಗ್ರೆನಾರೋ J13 ವಾಯ್ಸ್ ಮಾಡ್ಯುಲೇಷನ್ ಪ್ರೋಸೆಸ್ ಹೆಂಗೆ ಅಂತ ನೀವು ಕೇಳಿಸ್ಕೊತಾ ಇರ್ಬೋದು. ಮುಂಚೆ ನಾನು ವಿತೌಟ್ ಮೈಕ್ ಮಾಡಿದ್ದಕ್ಕೂ ಲೆವೆಲ್ 1 ಲೆವೆಲ್ 2 ಅಲ್ಲಿ ಮಾಡಿದ್ದಕ್ಕೂ ಇವಾಗ ನಾನು ಲೆವೆಲ್ 3ಅಲ್ಲಿ ಮಾತಾಡಿರೋದಕ್ಕೂ ವಾಯ್ಸ್ ಕ್ಯಾನ್ಸಲೇಷನ್ ನಿಮಗೆ ಡಿಫ್ರೆನ್ಸ್ ಕಾಣ್ತಾ ಇರ್ಬೋದು. ಸೊ ದಿಸ್ ಇಸ್ ಅಬೌಟ್ ಗ್ರೆನಾರೋ J13. ನಿಮಗೆ ಇಷ್ಟ ಆದರೆ ನೀವು ಕೂಡ ಇದನ್ನ ಬೈ ಮಾಡ್ಬೋದು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ದಿಸ್ ವಾಸ್ ಅಬೌಟ್ ಗ್ರೆನಾರೋ J13. ನಿಮಗೆ ಇಷ್ಟ ಆದರೆ ನೀವು ಇದನ್ನ ಬೈ ಮಾಡಿ. ನಾನು ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.